ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್? ಗೃಹಲಕ್ಷ್ಮಿ ಆಗ್ತಾನೆ ಇಲ್ಲ ಇವಾಗ. ಏನ್ ಸಮಸ್ಯೆ ನಿಮ್ದು? ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದೆ. ಹೊಸಕೋಟೆ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಯಾವಾಗ ಹೆಂಗಿದೆಯೋ ಇವಾಗ ಹಂಗೆ. ಅವಾಗ ಹೆಂಗಿದೆ ಇವಾಗ್ಲೂ ಹಂಗೆ ಇದೆ. ಯಾವ ಹೊಸಕೋಟೆನ ನಿಮ್ದು? ಹೊಸಕೋಟನೆ. ಯಾರು ನಿಮ್ಮ MLA? ನಮ್ಮ MLA ಯಾರು? ವೆಂಕಟೇಶ್. ಹೊಸಕೋಟೆ MLA ವೆಂಕಟೇಶ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ಬೆಂಗಳೂರಿನ ಅಥವಾ ಬೇರೆ ಜಿಲ್ಲೆಯ ವಿವಿಧ ಭಾಗಗಳಿಗೆ, ವಿವಿಧ ಏರಿಯಾಗಳಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಶರತ್ ಬಚ್ಚೇಗೌಡರು ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಜನರ ಬಳಿಯೇ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಬರ್ರಿ ಒಂದು ನಿಮಿಷ. ಏನ್ರಿ ನಿಮ್ಮ ಹೆಸರು? ಹೆಸರು ತಡೇರ್ ಮಾಡಂಗಿದ್ಯಾ? ಹೆಸರು ತಗೊಂಡು ಏನು ಮಾಡೋದ ಕಣ ಹೇಳಿ. ಏನು ನಿಮ್ಮ ಹೆಸರು? ಕೋಟಿ. ಹೆಸರೇ ಕೋಟಿನಾ? ಬಾಬಾ, ನಂಗೊಂದು ಕೋಟಿ ಸಿಗ್ತದಾ? ಯಾವ ಏರಿಯಾ? ಚಿತ್ರದುರ್ಗ. ಹೊಸಕೋಟೆ ಅಲ್ವಾ? ಹೊಸಕೋಟೆ ಅಲ್ಲ. ವಾ, ನೀವು ಆ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಹಂಗಾರೆ ಹೊಸಕೋಟೆ ಅಲ್ವಾ ನೀವು? ನಾವು ಕೋಟೆನೆ. ಎಲ್ಲ ಕೋಟೆನೆ. ಹೊಸಕೋಟೆ ಯಾರು ಇಲ್ವಾ ಸರ್? ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಶೇಖರ್ ಅವರೇ, ಹೊಸಕೋಟೆನಾ? ಆಟೋ ಡ್ರೈವರು. ಹೆಂಗಿದೆ ಹೊಸಕೋಟೆ? ಚೆನ್ನಾಗಿದೆ. ಊಟ ಮಾಡಿದ್ರಾ? ಚೆನ್ನಾಗಿದ್ಯಾ ಹೊಸಕೋಟೆ? ಎಲ್ಲ ಅಭಿವೃದ್ಧಿ ಎಲ್ಲ ಓಕೆನಾ? ಶರತ್ ಬಚ್ಚೇಗೌಡ್ರು ಹೆಂಗೆ ಮಾಡ್ತಾವ್ರೆ? ಏನು ಮಾಡ್ತಾವ್ರೆ? ಮಾಮೂಲು ಅವು ಸಣ್ಣ ಪಣ್ಣ ಕೆಲಸಗಳು ಮಾಡ್ತಾವ್ರೆ. ಸಣ್ಣ ಪುಟ್ಟ ಕೆಲಸ, ದೊಡ್ಡದೇನು ಮಾಡ್ತಿಲ್ವಾ? ಏನು ನಾವು ಎಲ್ಲಿ ಗೊತ್ತಾಗ್ಬಿಡ್ತದೆ ನಮ್ಗೆ. ಸರಿ, ಏನು ನಿಮ್ಮ ಪ್ರಾಬ್ಲಮ್? ಆಟೋದವ್ರ ಪ್ರಾಬ್ಲಮ್ ಏನೀಗ? ಏನು ಸಮಸ್ಯೆ ಏನಿಲ್ಲಪ್ಪ, ಆರಾಮಾಗಿದೆ. ಏನು ಸಮಸ್ಯೆ ಇಲ್ವಾ? ಆಟೋದವ್ರಿಗೆ ಏನೂ ಸಮಸ್ಯೆ ಇಲ್ವಾ? ಇದೇ ಸಮಸ್ಯೆ 108 ಇದೆ. ಹೇಳಕ್ಕೆ 108 ಇದೆ. ಮತ್ತೆ ಹೇಳೋಣ, ನಿಮ್ಮ ಸಮಸ್ಯೆ ಕೇಳಕ್. ನಿಮ್ಮ ಹೆಸರೇನು ಹೇಳ್ರಿ? ರಾಕೇಶ್ ಅಂತ. ರಾಕೇಶ್ ಅವ್ರ ಹೇಳ್ರಿ. ಹೊಸಕೋಟೆನಾ? ಹೌದು. ಹೆಂಗೈತೆ ಹೊಸಕೋಟೆ? ಹೊಸಕೋಟೆ ಥರನೇ ಇದೆ. ಹೊಸಕೋಟೆ ಥರನೇ ಇದೆ. ಹೊಸಕೋಟೆ ಹೆಸರಿಗೆ ಹೊಸಕೋಟೆ ಥರನೇ ಇದೆ. ಏನಾದ್ರು ಅಭಿವೃದ್ಧಿ ಆಗ್ತಾ ಇದೆಯಾ? ಹಿಂಗೆ ಆಗ್ತಾ ಇದೆ, ಆಗ್ತಾ ಇದೆ, ಇರೋದು ಇರ್ತಾನೆ ಇದೆ. ನೀವೇನು ಕೆಲಸ ಮಾಡೋದು? ಆಟೋ ಡ್ರೈವರೇ. ಓಕೆ, ನೋಡಿ, ಈಗ ನಾವು ಎಲ್ಲರ ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಾ ಇದೀವಿ. ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಹೇಳಿ. ಈಗ ಏನು ಸಮಸ್ಯೆ ನಿಮ್ಮದು? ನಿಮ್ಮ ಊರಿನ ಸಮಸ್ಯೆ, ನಿಮ್ಮ ಸಮಸ್ಯೆ, ಸರ್ಕಾರದಿಂದ ಏನಾಗಬೇಕಿತ್ತು? ಸರ್ಕಾರದಿಂದ ಆಗ್ಬೇಕಾಗಿರೋದು ಈ ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಡಲ್ ಆಗಿಬಿಟ್ಟಿದೆ. ಬೇರೆ ಒಂದು ಬಿಸ್ನೆಸ್ ನಡೀತಾ ಇಲ್ಲ ಏನೂ. ಈ ಆಟೋ ಡ್ರೈವಿಂಗ್ ಫೀಲ್ಡು ಮತ್ತು ಸಮಸ್ಯೆ ಅದು ಇದು ಅನ್ನೋದಂದರೆ ಬಿಸ್ನೆಸ್ ಇಲ್ದಿರ ಹಿಂಗೆ ಅದು ಇದು ಅಂದ್ಕೊಂಡಿರೋದು. ಬೇರೆ ಸಮಸ್ಯೆ ಅಂದರೆ ಏನು ಇರುತ್ತೆ ಆ ಥರ? ಬೇರೆ ಸಮಸ್ಯೆ ಏನಿಲ್ಲ. ಎಲ್ಲ ಫ್ರೀ ಕೊಡ್ತಾವ್ರಲ್ರಿ, ಇನ್ಯಾಕೆ ಸಮಸ್ಯೆ ಬರುತ್ತಲ್ವೇ? ಏನು ಫ್ರೀ ಕೊಡ್ತಾ ಇದ್ದಾರೆ? ಎಲ್ಲ ಫ್ರೀ ನೋಡಿ, ಲೇಡೀಸ್ಗೆ ಫ್ರೀ, ಬಸ್ ಫ್ರೀ. ಯಾವುದು ಬರ್ತಾ ಇಲ್ವಲ್ಲ? ಗೃಹಲಕ್ಷ್ಮಿ 3 ತಿಂಗಳಿಂದ ಬರ್ತಾ ಇಲ್ವಲ್ಲ? ಎಲ್ಲಿ ಫ್ರೀ ಇದೆ? ಏನು ಅನುಕೂಲ ಇದೆ? ಹಂಗಾರೆ ಬರ್ತಾ ಇಲ್ಲ. ಇಲ್ಲ, ಬಸ್ ಎಲ್ಲ ಫ್ರೀ ಕೊಟ್ರಲ್ಲ, ಜಾಲಿಯಾಗಿ ಅವ್ರು ಓಡಾಡ್ತಾ ಇದಾರೆ. ನಾವೆಲ್ಲಿ ನಮ್ಮ ಜಾಲಿಯಲ್ಲಿ ನಾವು ಮನೆಯಲ್ಲಿರೋರು ಜಾಲಿ ಮಾಡ್ಬಿಟ್ರೆ ನಾವು ಜಾಲಿ ಮಾಡೋದು ಬೇಡವಾ? ಕೇಳಿದ್ರೆ ನೀವು ಆರಾಮಾಗಿದ್ದೀರಲ್ಲ ಅಂದ್ರಲ್ಲ, ಅದಕ್ಕೆ ಕೇಳಿದ್ನ. ಏನಣ್ಣ, ಏನು ಹೇಳಕ್ ಬಂದ್ರಲ್ಲ? ಯೋಜನೆ ಇದ್ರಿಂದ ಯಾತೂ ಮಾಡಕ್ ಬರಲ್ಲ. ಆಟೋ ಡ್ರೈವರು ಏನ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಏನಾಯ್ತು, ಫ್ರೀ ಯೋಜನೆ ಬಿಟ್ಬಿಟ್ಟು ಏನೂ ಮಾಡಕ್ ಬರಲ್ಲ. ಅದೇ ಬಿಟ್ರೆ ಈಗ ನಾನೊಬ್ಬ ಆಟೋ ಡ್ರೈವರು ದುರ್ಗದಲ್ಲಿ. ಈಗ ಅಲ್ಲಿದ್ದ ಬಂದಿದ್ದೀನಿ ನೋಡು, ಏನು ಪ್ರಯೋಜನ ಇಲ್ಲ. ದುಡಿಯೋನಂತಾನೆ ಬಂದಿದ್ದೀನಿ. ಫ್ರೀ ಯೋಜನೆ ಅಂತ ಬಿಟ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟಾರೆ ಇಲ್ಲಿ. ನಿಂಗೆ ಫ್ರೀ ಕೊಟ್ಟಿದ್ರೆ ಇನ್ನೆಲ್ಲ ಹೋಯ್ತಿದ್ರು? ಫ್ರೀ ಯೋಜನೆ ಹೆಣ್ಮಕ್ಳಿಗೆ ಫ್ರೀ ಯೋಜನೆ ಬಿಟ್ಟಿದ್ರೆ ಇನ್ನೆಲ್ಲೈತೆ? ಫ್ರೀ ಯೋಜನೆ ಬಿಟ್ಟು ಎಲ್ಲ ಓಕೆ, ನೋಡ್ರಿ, ಹಗರಣಗಳೆಲ್ಲ ಆಗ್ತಾ ಇದಾವಲ್ಲ. ನಿಮ್ಮ ಆಟೋ ಡ್ರೈವರಿಗೆ ಏನಾದ್ರು ಮಾಡ್ಬೋದಿತ್ತಲ್ವಾ? ಮಾಡ್ಬೋದಾಗಿತ್ತು, ಮನ್ಸು ಮಾಡ್ತಾ ಇಲ್ವಲ್ಲ ಯಾರು. ಮನ್ಸು ಮಾಡ್ತಿಲ್ಲ. ಹೌದು. ಓಕೆ 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 ಆಯ್ತು. ಏನು ಸರ್ ನಿಮ್ಮ ಹೆಸರು? ಅನಿಲ್ ಕುಮಾರ್ ಅವರೇ, ಹೊಸಕೋಟೆ. ಹೆಂಗಿದೆ ಹೊಸಕೋಟೆ? ಎಲ್ಲ ಅಭಿವೃದ್ಧಿ ಓಕೆನಾ? ಏನು ನಿಮ್ಮ ಸಮಸ್ಯೆ, ಏನು ನಿಮ್ಮ ಪ್ರಾಬ್ಲಮ್ಮು? ಸದ್ಯಕ್ಕೇನು ಇಲ್ಲ ಸರ್, ಏನಾಗಿ ನಡೀತಾ ಇದೆ. ಏನೋ ನಡೀತಾ ಇದೆ ಅಷ್ಟೇ. ಹೌದಾ? ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ಅಂತ ಏನಿಲ್ಲ, ಸದ್ಯಕ್ಕೆ ನಡೀತಾ ಇದೆ. ಆಟೋ ಡ್ರೈವರ್ಗಳ್ದು ಹೆಂಗಾಗ್ತಿದೆ ಜೀವನ? ಎಲ್ಲ ಫ್ರೀ ಎಲ್ಲ ಆದ್ಮೇಲೆ? ಫ್ರೀ ಆದ್ಮೇಲೆ ಅಷ್ಟೇ, ನಿಮ್ಗೆ ಗೊತ್ತಿರೋದೆ, ನಾವೇನು ಹೇಳೋದು ಹೊಸದಾಗಿ. ಓಕೆ 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 ಬನ್ರಿ, ಬಾಣ ಇಲ್ಲಿ. ಲೇಡೀಸ್ ಹಲೋ, ಎಕ್ಸ್ಕ್ಯೂಸ್ ಮಿ ಲೇಡೀಸ್, ಒಂದು ನಿಮಿಷ. ಏನು ನಿಮ್ಮ ಹೆಸರು? ಇರ್ರಿ. ಏನು ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಅಮಲ. ಒಂದು ನಿಮಿಷ ಇರಿ. ಅಮಲ ಅವರೇ, ಏನು ಒಳ್ಳೆ ನೀವು ಹಂಗೆ ತಿನ್ಕೊಂಡು ಓಡ್ತಾ ಇದ್ರೆ, ಯಾವರು? ಇದೇ ತಾನೇ ಹೊಸಕೋಟೆ? ಯಾರು ನಿಮ್ಮ MLA? ಗೊತ್ತಿಲ್ಲ ನನಗೆ. ಓಟ್ ಹಾಕಿದ್ರೆ ಇಲ್ವೋ? ನಾವು ಹೊಸಕೋಟೆ ಗೊತ್ತದ. ಹೊಸಕೋಟೆ ಇರ್ತಾನೆ ನೀವು? ಹೊಸಕೋಟೆ ಅಲ್ಲ, ಜಳ್ಳಿ ಕ್ರಾಸ್ ನಾವು. ಹೌದಾ? ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. 2000 ರೂಪಾಯಿ ಬಂತಾ?
ಏನಕ್ಕೆ ಗೃಹಲಕ್ಷ್ಮಿ ಅದೆಲ್ಲ ಇಲ್ಲ. ಏನು ಬರ್ತಿಲ್ವಾ? ಇಲ್ಲ ರೀ, ನಮ್ಗೆ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ. ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ನಮಗೆ. ರೇಷನ್ ಕಾರ್ಡ್ ಇಲ್ವಾ? ಹ್ಞೂ. ಬದುಕ್ತಿದ್ದೀರೋ ಕಾಣೆ. ಬನ್ನಿ ಹೊಡಿ. ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪಲ್ಲವಿ. ಪಲ್ಲವಿ ಅವರೇ, 200 ರೂಪಾಯಿ ಬಂತಾ? 2,000 ಇಲ್ಲ, ಬಂದಿಲ್ಲ. ಹೌದಾ? ಯಾವ ಹೊಸಕೋಟೆನ ನಿಮ್ದು? ಹ್ಞೂ, ಹೊಸಕೋಟನೆ. ನಿಮ್ದು ಪಾಗೋಡ. ಪಾವಗಡ. ಯಾರು ನಿಮ್ಮ MLA? ನಮ್ಮ MLA ಯಾರು? ಯಾರು ಗೊತ್ತಿಲ್ಲ. ವೆಂಕಟೇಶ್. ಹೊಸಕೋಟೆ MLA ವೆಂಕಟೇಶ? ಅಲ್ಲ, ಪಾಗೋಡ. ಹೊಸಕೋಟೆ ಅಂದ್ರಲ್ಲ. ನಂಗೆ ಗೊತ್ತಿಲ್ಲ. ಮತ್ತೆ ಇಲ್ಲೇನು ಬಸ್ ಕಾಯ್ತೀರಾ? ಪಾಗೋಡ. ಗ್ಯಾರಂಟಿ ಯೋಜನೆಗಳೆಲ್ಲ ಹೆಂಗೆ? ಒಳ್ಳೆ ಫ್ರೀ ಬಸ್ಸು, ಫುಲ್ ಟ್ರಿಪ್ಪಾ? ಹೌದು. ವಾರಕ್ಕೆ ಒಂದ್ಸತಿ. ವಾರಕ್ಕೆ ಒಂದ್ಸತಿ? ಕಾಟೇರಮ್ಮ. ದೇವಸ್ಥಾನಕ್ಕೆ ಗಂಡಂದಿರೋ ಗಂಡರ್ ಮನೇಲವ್ರೆ. ಮನೆಯಲ್ಲಿದ್ದಾರೆ. ಮನೇಲಿ ಪಾಪ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ಗಂಡ್ರು ಅಲ್ಲೇ ಇದ್ದಾರೆ. ನಿಮ್ ಗಂಡ ಇಲ್ಲೇ ಇದಾರೆ ನೋಡಿ, ಮನೇಲಿ ಅಂತೀರಾ? ಕರ್ಕೊಂಬಂದ್ಬಿಟ್ಟು ಅಮೌಂಟ್ ಬೇಡವಾ ನಮಗೆ ಖರ್ಚಿಗೆ? ಅದಕ್ಕೆ ಅವ್ರು ಡ್ಯೂಟಿಗೆ ಹೋಗ್ತಾರೆ, ನಮಗೆ ಖರ್ಚು ಕೊಟ್ಟು ಕಳಿಸ್ತಾರೆ. ಬಾಬಾ ನೀವು ಸರ್ಕಾರಕ್ಕೆ 200 ರೂಪಾಯಿ ಕೊಡೋದಲ್ದೆ 3 ತಿಂಗಳಾಯ್ತು ಬಂದಿಲ್ಲ, ಬರ್ತಾ ಇಲ್ಲ. 3 ತಿಂಗಳಾಯ್ತು ಬರ್ತಾ ಇಲ್ಲ. ನಮ್ಮ ಯಜಮಾನ್ರು ಕೊಡಬೇಕು ನಮಗೆ ಖರ್ಚಿಗೆ ನಮಗೆ. ಹೌದು ಹೌದು. ಎಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ನಿಮ್ಮ ಊರು ಕೇರಿಗಳಲ್ಲಿ? ಪರವಾಗಿಲ್ಲ, ಚೆನ್ನಾಗೇ ಐತೆ. ಪರವಾಗಿಲ್ಲ. ಬರ್ತದೆ ತಿನ್ಕೊಳ್ಳೋದು ಮಲ್ಕೊಳ್ಳೋಣ. ಏನು 200 ರೂಪಾಯಿ ಬರ್ತಾ ಇಲ್ಲ ಸರಿಯಾಗಿ ಹಂಗಾರೆ? ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಅಕ್ಕಿ ಬರ್ತಾ ಇದೆ. ಅಕ್ಕಿ ದುಡ್ಡು ಬರ್ತಾ ಇದೆ. ಬರ್ತಾ ಇದೆ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ? ಅದೆಲ್ಲ ಏನಿಲ್ಲ. ಓಕೆ, ಎಂಜಾಯ್ ಮಾಡಿ ಹಂಗಾರೆ. ಟ್ರಿಪ್ ಹೊಡಿರಿ. ಸರ್ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ವಾಸುದೇವ. ಹೊಸಕೋಟೆನಾ? ಇಲ್ಲ, ಮಾಲೂರಾ? ಯಾಕೆ ಇಲ್ಲಿ ಯಾರು ಹೊಸಕೋಟೆರಲ್ಲಿ ನಿಲ್ತಿಲ್ವಲ್ಲ? ಇಲ್ಲ, ನಾವು ಯಾರಿಗೋ ವೇಟಿಂಗ್ ಮಾಡೋಕೆ ಬಂದ್ರಿ. ಹೌದಾ? ಸರಿ, ಓಕೆ ಸರ್. ನಿಮ್ದು ಹೊಸಕೋಟೆಯಾ? ಏನು ನಿಮ್ಮ ಹೆಸರು? ನಿಖಿಲ್ ಅಂತ. ನಿಖಿಲ್ ಅವರೇ, ಹೇಳ್ರಿ ಹೊಸಕೋಟೆ ಏನು ಸಮಸ್ಯೆ ಇದೆ? ಏನು ಎಲ್ಲ ಸಮಸ್ಯೆ ಹಂಗೆ ಇದೆ. ಯಾರು ನಿಮ್ಮ MLA? ಶರತ್ ಬಚ್ಚೇಗೌಡ. ಶರತ್ ಬಚ್ಚೇಗೌಡ್ರು. ಸದ್ಯ ಕಣಪ್ಪ, ಕೇಳಿದಾಗ ಒಬ್ಬರೇ ಹೇಳಿದ್ ನೋಡಿ. ಇವ ಶರತ್ ಬಚ್ಚೇಗೌಡ್ರು ಹೆಂಗೆ? ಏನು ಪರವಾಗಿಲ್ಲ. ಪರವಾಗಿಲ್ವಾ? ಕೆಲಸ ಮಾಡ್ತಾರಾ? ಅನುದಾನ ಕೊಟ್ಟರೆ ಮಾಡ್ತಾರೆ. ಹೊಸಕೋಟೆ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಯಾವಾಗ ಹೆಂಗಿದೆಯೋ ಇವಾಗ ಹಂಗೆ. ಅವಾಗ ಹೆಂಗಿದೆ ಇವಾಗಲೂ ಹಂಗೆ ಇದೆ. ಹಂಗಾದ್ರೆ ಏನಕ್ಕೆ ಮತ್ತೆ ನಾಯಕರು ಜನಪ್ರತಿನಿಧಿಗಳು ಏನು ಹೇಳಿ ಅದನ್ನೇ ಹೇಳ್ತಾರೆ. ಅದನ್ನೇ ಹೇಳ್ತಾರೆ. ಫ್ರೀ ಕೊಡಕ್ಕ? ಅದು ಫ್ರೀ ಕೊಡ್ಬೇಕು ನಾವು ಕೇಳಿದ್ವಾ? ಅಕ್ಕ ನಮಸ್ಕಾರ. ಏನು ನಿಮ್ಮ ಹೆಸರು? ನೋಡ್ತೀನಿ. ಶ್ರೀದೇವಿ. ಏನು ಹೇಳಿದ್ರಲ್ಲ? ಶ್ರೀದೇವಿ ಅವರು ಹೇಳಿ. ಅವರು ನಮ್ದು ಈಗ ಕೇರಪುರಂ. ಇದು ಹೊಸಕೋಟೆ ಹತ್ರನೇ. ಹೆಂಗೆ ಹೊಸಕೋಟೆ ಎಲ್ಲ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್, ಆಗಿದೆ. ಹೌದಾ? ಯಾವ ಥರ? ನಾವಿಲ್ಲ, ಇಲ್ಲಿಲ್ಲ, ಕೇರಪುರಂ ಅಲ್ಲಿ. ಕೇರ್ಪುರಮಲ್ಲಿದ್ದೀರಾ? ಸರಿ. ಹೆಂಗೆ ಈಗ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ನಮ್ದು ಮಾಡಿಸಿಲ್ಲ ನಾವು. ಯಾಕೆ? ಮಾಡಿಸಿಲ್ಲ. ಯಾಕೋ ಮಾಡಿಸಿಲ್ಲ. ಚೆನ್ನಾಗಿ ಮಾಡ್ತೀರಿ ಸರ್ ನೀವು ಚೆನ್ನಾಗಿ ಮಾಡ್ತಾ ಇದೀರಿ. ಹಂಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆದ್ರೂ ನೀವು ಮಾಡಿಸಿಲ್ವಲ್ಲ, ಅದು ಕಾಸು ಬತ್ತಿಲ್ವಲ್ಲ, ಅದು ಬೇಜಾರೀಗ. ಇಲ್ಲ ಸರ್, ಮಾಡಿಸಿಲ್ಲ ನಾವು. ಯಾಕೆ ಬೇಡ ಅಂತಾರ ಅಥವಾ ಯಾಕೆ ಫ್ರೀ ತಗೋಬೇಕು ಅಂತ? ಮಾಡಿಸಿಲ್ಲ, ಇವ್ರು ಮಾಡಿಸುತ್ತೆ. ನೀವು ಮಾಡಿಸಿರಾ? ಮಾಡಿಸಿಲ್ಲ ಸರ್. ಯಾಕೋ ಮಾಡಿಸಿಲ್ಲ ಸರ್, ಇನ್ನು ನಾವು ಯಾಕಪ್ಪ ಮಾಡಿಸಿಲ್ಲ ಸರ್ ಇನ್ನು. ಯಾಕೆ ಅಂತ ರೀಸನ್ ಗೊತ್ತಿಲ್ವಾ? ಇಲ್ಲ, ಮಾಡಿಸ್ಬೇಕು ಸರ್ ಈ ಸರ. ಎಲ್ಲ ನಿಂತೆ ಹೋಗದೆ ಅಂತವ್ರೆ. ಅದು ಯಾವಾಗ ಮಾಡಿಸ್ತಿರೋ ಕಾಣೆ. ರೇಷನ್ ಕಾರ್ಡ್ ಮಾಡಿಸಿಲ್ಲ, ಇನ್ನು ಯಾವುದೂ ಇಲ್ಲ ಸರ್. ಏನ್ರಿ ನಿಮ್ದು? ಯಾಕೆ ರೇಷನ್ ಕಾರ್ಡ್ ಮಾಡಿಸಿಲ್ಲ? ಮಾಡಿಸಿಲ್ಲ ಸರ್, ಇವಾಗ ಮಾಡಿಸ್ಬೇಕು. ಅಲ್ಲ ಹೆಂಗಾರು ಆಗ್ಲಿ ರೀ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಹೊಟ್ಟೆಗೆ ಏನ್ರಿ ತಿಂತೀರಾ? ದುಡ್ಡು ಕೊಡೇ ತಗೋತೀರಾ? ಅಷ್ಟೊಂದು ರಿಚ್ಚಾ ನೀವು? ಏನಿಲ್ಲ ಸರ್, ತುಂಬಾ ಬಡವರು ನಾವು. ಬಡವ್ರು ಅಂದ್ಮೇಲೆ ರೇಷನ್ ಕಾರ್ಡ್ ಯಾಕಾಗಿಲ್ಲ? ಮಾಡಿಸ್ಬೇಕು ಸರ್ ಇವಾಗ. ಯಾವ ವರ್ಷ? ಇದೆಲ್ಲ ಹೋಗೋ ಟೈಮ್ ಬಂತು, ಮುಗಿದೋಗೋ ಟೈಮ್ ಬಂತು. ಬರ್ತಾ ಸರ್ ಚಾನಲ್. ತುಂಬ ಖುಷಿ ಆಗ್ತದೆ. ಡೈಲಿ ನೋಡ್ತೀವಿ ಇದು ಚಾನಲ್. ನಿಮ್ಮನ್ನ ನೋಡಿ ಡೈಲಿ ಖುಷಿ ಆಗ್ತಾ ಇತ್ತು ನಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಮ್ಮ ನಿಮ್ಮ ಹೆಸರು? ಸರ್ ರಾವಣಮ್ಮ ಸರ್. ರಾವಣಮ್ಮ? ಅವ್ವ ದೇವ್ರೆ, ಭಯ ಆಯ್ತದೆ ಕಣಪ್ಪ. ಹೆಸರಲ್ಲೇ ರಾವಣ ಆಯ್ತಲ್ಲ. ಏನು ರಾವಣನ ಹೆಸರು ಇಟ್ಕೊಂಡ್ಬಿಡ್ತೀರಲ್ಲ? ರವಣಮ್ಮ. ಓಕೆ. ಮತ್ತೆ ಹೆಂಗೆ ಎಲ್ಲ ಆರಾಮ? ಆರಾಮಾಗಿದೆ. ಊಟ ಮಾಡಿದ್ರಾ? ಎಲ್ಲ ಆಯ್ತು ಸರ್. ಸರಿ. ಯಾವ ಥರ ಎಲ್ಲ ಸರ್ಕಾರದಿಂದ ಎಲ್ಲ ಅನುಕೂಲ ಎಲ್ಲ ಓಕೆನಾ? ಸರ್ಕಾರನೂ ಅನುಕೂಲ ಮಾಡಿಲ್ಲ ಬಿಡಿ ಸರ್ ನಮಗೆ. ಯಾಕೋ? ಯಾಕೆ ಮಾಡಿದ್ದಾರೆ ಸರ್? ಎಲ್ಲಿ ಮಾಡಿದ್ದಾರೆ ಸರ್ ನಮಗೆ? ಸರಿ, ಏನು ನಿಮ್ಮ ಪ್ರಾಬ್ಲಮ್ಮು? ಗೃಹಲಕ್ಷ್ಮಿ ಇದು ಆಗ್ತಾನೆ ಇಲ್ಲ ಇವಾಗ. ಏನೂ ಆಗ್ತಿಲ್ವಾ? ಯಾವುದು ಆಗ್ತಾ ಇಲ್ಲ. ₹1 ಬರ್ತಿಲ್ವಾ? ಬರ್ತಾ ಇಲ್ಲ ಸರ್. ಮತ್ತೆ ಈಗ ಪಿಂಚಣಿ ಅವೆಲ್ಲ ಏನಿದೆಯಾ? ಪಿಂಚಣಿ ನಮ್ಗೆ ಬರಲ್ಲ ಸರ್. ಬರೀ 2,000 ಎಷ್ಟು ತಿಂಗಳು ಬಂತು? 9 ತಿಂಗಳು ಬಂತು ಅಷ್ಟೇ ಸರ್. ಮತ್ತೆ ಆಮೇಲೆ ಇಲ್ಲ? ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಒಂದು 3-4 ತಿಂಗಳಿಂದ ಬರ್ತಾ ಇಲ್ಲ ಸರ್. ಹೌದಾ? ಓಕೆ ಆಯ್ತು.
ಮೇಡಮ್ ಅವರೇ ನಮಸ್ಕಾರ ಕಣ್ರಿ. ಓ ಮಾತಾಡ್ಸ್ಬಿಟ್ನಾ? ಇಲ್ಲ, ಏನು ನಿಮ್ಮ ಹೆಸರು? ಲೀನಾ ಅಂತ ಲೀನಾ. ತಲ್ಲೀನರಾಗ್ಬಿಟ್ರಿ ನೀವು, ನಾವು ಕರೆದ್ರು ಕೇಳಿದೆ. ಏನು ಯಾವರು? ಚಿಂತಾಮಣಿ. ಓ ಯಾವ ಕ್ಷೇತ್ರ? ಯಾರು ನಿಮ್ಮ ಎಮ್ ಎಲ್ ಎ? ನಮ್ಮ MLA ಸುಧಾಕರ್ ರೆಡ್ಡಿ. ಹೌದಾ? ಪರವಾಗಿಲ್ವಾ? ಸಾಕಾ? ಯಾರ್ದೋ ಒಬ್ರು ಹೆಸರು ಹೇಳ್ಬಿಟ್ರೇನೋ, ನಮಗೆ ಸಾಕು ಹೋಗಿ ಅಂತವ್ರೆ. ಹಾಂ, ಎಲ್ಲೋದ್ರಪ್ಪ? ಮಂಗಳಮಯ ಆಗೋದ್ರಲ್ಲ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಛೋಟಾ ಸಾಹೇಬ್ ಅಂತ. ಛೋಟಾ ಸಾಹೇಬ್ ಅಂತ. ಛೋಟಾ ಸಾಹೇಬ್. ಛೋಟಾ ಸಾಹೇಬ್. ಯಾಕೆ ಬಡವಲ್ಲ ಇಲ್ವಾ ನೀವು? ನಮ್ಮ ಅಣ್ಣ ಇದ್ದಾರೆ. ಓ ಹಂಗೆ ಅವರು. ಹಂಗೆ ಪರವಾಗಿಲ್ವ ಆಟೋ ಡ್ರೈವರ್ಗೆಲ್ಲ? ಏನೋ ದೇವ್ರ ದಯ, ಕಷ್ಟ ಬೀಳ್ಬೇಕು, ಏನೋ ಕಷ್ಟದ ಪಾಟ್ ಸಿಗತ್ತೆ ಅಷ್ಟೇ. ಹೊಸಕೋಟೆ ಅಭಿವೃದ್ಧಿ ಆಗಿದೆಯಾ? ಪರವಾಗಿಲ್ಲ. ಇಲ್ಲಿ ಬಾಮ್ಮ. ಪರವಾಗಿಲ್ವಾ? ಇಲ್ಲಿ ಬಾಮ್ಮ. ಪಾಪ ಅವರು ವ್ಯವಹಾರದಲ್ಲಿದ್ದಾರೆ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಏನೋ ಅಪ್ಪ, ಏನು ನಿಮ್ಮ ಹೆಸರು ಅಂದ್ರೆ ನಗೋದಂತೆ. ಏನು ನಿಮ್ಮ ಹೆಸರು? ಕಮಲಮ್ಮ. ನೋಡಪ್ಪ, ಮುಂಚೆನೇ ಹೇಳಿದ್ರೆ ಮುಗಿದೋಗಿರೋದಪ್ಪ. ಅನ್ಬಿಟ್ರಿ ನೀವು, ಟೈಮ್ ಎಷ್ಟಾಗೋಯ್ತು. ಹಾಂ ಕಮಲಮ್ಮ, ಓಟ್ ಹಾಕಿದ್ರಾ? ಆಯ್ತು. ಆಯ್ತಾ? ಮುಗಿದೋಯ್ತು. ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಬರ್ತಾ ಇತ್ತು. ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಇಲ್ಲ. ಇಲ್ವಾ? 2,000 ರೂಪಾಯಿ ಬರ್ತಿಲ್ವಾ? ಅದೇನೋ ಯಾಕೆ? ಅದೇನೋ ಪತಿಲಿ. ನೀವು ಕೇಳಲಿಲ್ವಾ? ಇಲ್ಲ. ಹೊಸಿ ಹೇಳಿ ಕರೆಕ್ಟಾಗಿ, ನಂಗೆ ಹಾಂ, ಸ್ವಲ್ಪ ಕರೆಕ್ಟಾಗಿ ಹೇಳಿ ಜೋರಾಗಿ. ಇಲ್ಲ, ಬರ್ತಾ ಇಲ್ಲ. ಏನು ನಿಮ್ಮ ಹೆಸರು? ನನ್ನ ಹೆಸರು ದಿವ್ಯಾ ಅಂತ. ನಿಮ್ಮ ಹೆಸರು? ಸೌಭಾಗ್ಯ ಅಂತ. ಚೂರು ಬನ್ನಿ ಇಲ್ಲಿ. ದಿವ್ಯಾ, ಸೌಭಾಗ್ಯ, ಯಾವ್ಯಾವ ಭಾಗ್ಯ ಬಂದಿದ್ದೋ ಹೊಸಿ ಕೇಳವ. ಯಾರು ನಿಮ್ಮ ಎಮ್ ಎಲ್ ಎ? ಅಯ್ಯೋ ಅಣ್ಣ, ಬಿಟ್ಬಿಡ್ರಣ. ನಮ್ದು ಪ್ರಾಪರ್ ಸಿರ್ಸಿ. ನಮ್ದು ಶಿರ್ಸಿಯಾ? ಓ ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿ ಇಲ್ಲಿ ನಂದು ಹಸ್ಬೆಂಡ್ ಮನೆ ಇಲ್ಲಿ. ರೀ ಹಂಗಾರೆ ಇದೇ ಊರು ಕಣ್ರಿ ನಿಮ್ದು. ಅಬಾ ರೇ, ತವ್ರ ಮನೆ ಗಂಡನ ಮನೆ ನಿಜವಾದ ಊರು. ಹಂಗೆ ಬಿಡಕ್ಕಾಗತ್ತೆ? ಬಿಡಬೇಡಿ, ನಾವು ಬಿಡಿ ಅಂತ ಹೇಳಿಲ್ಲ. ಗಂಡನ ಮನೆನೇ ಸ್ವಂತ ಊರು, ತವ್ರ ಮನೆನೇ. ಹಾಂ ಹೇಳಿ ಮತ್ತೆ. ಸರಿ, ಏನು ನಿಮ್ಮ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನಿಲ್ಲ. ಟೆಂಪಲ್ ಹೋಗಿದ್ವಿ, ಕಾಟೇರಮ್ಮ. ಫಸ್ಟ್ ಟೈಮ್ ಹೋಗಿದ್ವಿ, ತುಂಬಾ ಖುಷಿ ಆಯ್ತು. ಸೊ ನೋಡ್ಕೊಂಡು ಬಂದ್ವಿ. ಗೃಹಲಕ್ಷ್ಮಿ ಎಲ್ಲ ಸಿಗ್ತಾ ಇದೆಯಾ? ನಾನು ಯೂಸ್ ಮಾಡ್ತಿಲ್ಲ, ಮೇ ಬಿ ಮನೇಲಿ ಅಮ್ಮನಿಗೆ ಸಿಗ್ತಾ ಇದೆ. ಏನ್ರಿ ಮೇಡಮ್ ಅವರೇ? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು, 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ, ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.